ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಂಕಾ ಯೂಟ್ಯೂಬ್ ಚಾನಲ್. ವೆರಿ ಗುಡ್ ಮಾರ್ನಿಂಗ್. ಈ ವಿಡಿಯೋದಲ್ಲಿ ನಾನು ನನ್ನ ಮಾರ್ನಿಂಗ್ ಸಿಂಪಲ್ ರೂಟೀನ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಮಾರ್ನಿಂಗ್ ಯೂಶಲಿ 5 or 4:45 ಈ ಥರ ಎದ್ದೇಳ್ತೀನಿ. ಇಫ್ ಇನ್ ಕೇಸ್ ಏನಾದರೂ ಶೂಟಿಂಗ್ ಇಲ್ಲ ಅಂತ ಹೇಳಿದರೆ 6:30ಗೆ ಎದ್ದು ನನ್ನ ಮಾರ್ನಿಂಗ್ ರೂಟೀನ್ ನನಗೆ ಕಂಟಿನ್ಯೂ ಮಾಡ್ತೀನಿ. ಎದ್ದ ತಕ್ಷಣ ಬ್ರಷ್ ಆ್ಯಂಡ್ ಟನ್ ಕ್ಲೀನ್ ಮಾಡಿ ಅದಾದಮೇಲೆ ವೀಕ್ಲಿ ಟ್ವೈಸ್ ನಾನು ತಲೆಗೆ ಎಣ್ಣೆ ಹಚ್ತೀನಿ, ಕೊಬ್ಬರಿ ಎಣ್ಣೆ. ಜಸ್ಟ್ 2 hours ಆದಮೇಲೆ ನಾನು ಸ್ನಾನ ಮಾಡ್ಕೊತೀನಿ. ತುಂಬ ಜಾಸ್ತಿ ಹೊತ್ತು ನನ್ನ ತಲೆಗೆ ಎಣ್ಣೆನ ಇರೋದಕ್ಕೆ ಬಿಡಲ್ಲ. ಎಣ್ಣೆ ಹಚ್ಚಿ ಅದಾದಮೇಲೆ ತುಂಬ ಚೆಂದ ಮಸಾಜ್ ಮಾಡಿ ಬ್ಯಾಕ್ ಕೂಮ್ ಮಾಡ್ತೀನಿ. ಬಿಕಾಸ್ ಬ್ಯಾಕಿಂದ ಕೂಮ್ ಮಾಡಿದ್ರೆ ಇಟ್ಸ್ ಗುಡ್ ಫಾರ್ ಹೇರ್ ಗ್ರೋತ್. ಆ್ಯಂಡ್ ಈ ಥರ ಯೂಶಲಿ ನಾನು ಯಾವಾಗಲೂ ಈ ಥರ ಟೈಮ್ ಮಾಡ್ತೀನಿ. ಎಣ್ಣೆ ಹಚ್ಚಿದಾಗ ಫ್ರೀಯಾಗಿ ಹೇರ್ನ ಬಿಡೋದಿಲ್ಲ. ನೆಕ್ಸ್ಟು ಹರಳೆಣ್ಣೆಯಲ್ಲಿ ನಾನು ಫೇಸ್ ಮಸಾಜ್ ಮಾಡ್ತೀನಿ. ಇದು ವೀಕ್ಲಿ ಟ್ವೈಸ್ ಅಲ್ಲ, ವೀಕ್ಲಿ ಥ್ರೈಸ್ ಆರ್ ಸಮ್ ಡೇಸ್ ನನಗೆ ಸ್ವಲ್ಪ ಟೈಮ್ ಇದೆ ಅಂತ ಹೇಳಿದಾಗ ನಾನು ಈ ಥರ ಫುಲ್ ಫೇಸ್ ಆ್ಯಂಡ್ ಬಾಡಿಗೆಲ್ಲ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ. ಅದಾದಮೇಲೆ ನಾನು ಡಿಟಾಕ್ಸ್ ವಾಟರ್ನ ತೊಗೊತೀನಿ. ಏನೂ ಇಲ್ಲ, ಸಿಂಪಲ್, ಜಸ್ಟ್ ಬಿಸಿನೀರಿಗೆ ಅರ್ಧ ನಿಂಬೆಹಣ್ಣು, ಸ್ವಲ್ಪ ಪಿಂಕ್ ಸಾಲ್ಟ್ನ ಹಾಕ್ಕೊತೀನಿ. ಪಿಂಕ್ ಸಾಲ್ಟ್ ಆಪ್ಷನ್, ನಿಮ್ಗೇನಾದರೂ ಬೇಕಂದ್ರೆ ಹಾಕ್ಬೋದು. ನನಗೆ ಜಿಮ್ಗೆ ಹೋಗ್ತೀನಲ್ಲ, ಸ್ವಲ್ಪ ಎನರ್ಜಿ ಇರಲಿ ಅಂತ ಹಾಕ್ಕೊತೀನಿ. ಅದಾದಮೇಲೆ ಇದು GRBದಲ್ಲ, ಜಸ್ಟ್ ಮನೆಯಿಂದ ಊರಿಂದ ತರಿಸಿರೋದು, ನಾಟಿದು. ಅದು ಬಾಕ್ಸಿಗೆ ಮಾತ್ರ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆರಡು ಆದಮೇಲೆ ನನ್ನ ಫೇಸ್ ಸ್ವಲ್ಪ ಪಫಿ ಇರೋದ್ರಿಂದ ಮತ್ತು ಮೇಕಪ್ ಯಾವಾಗಲೂ ಅಪ್ಲೈ ಮಾಡೋದ್ರಿಂದ ಓಪನ್ ಪೋರ್ಸ್ ಬೇಗ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ರೂಟೀನ್ನ ನಾನು ಯಾವಾಗಲೂ ಮಿಸ್ ಇಲ್ದಂಗೆ ನಾನು ಇದನ್ನು ಮಾಡ್ತೀನಿ. ಇದರಿಂದನೇ ನನ್ನ ಸ್ಕಿನ್ ಯಾವುದೇ ರೀತಿ ಪಿಂಪಲ್ ಆ್ಯಂಡ್ ಓಪನ್ ಪೋರ್ಸ್ ಇಲ್ಲದೆ ಇರೋದಕ್ಕೆ ಕಾರಣ ಆಗಿರೋದು. ಇದು ಒಂದು ರೂಟೀನ್ ಅರ್ಲಿ ಮಾರ್ನಿಂಗ್. ಅದಾದಮೇಲೆ ನಾನು HK ಅವರದು ಕೊಲೆಜಿನ್ ಪೌಡರ್ನ ತೊಗೊತೀನಿ. ಇಟ್ಸ್ ಗುಡ್, ಇದು ಯಾವುದೇ ರೀತಿ ಫ್ಲೇವರ್ ಇಲ್ಲ. ಅದಾದಮೇಲೆ ಜಿಮ್ಗೆ ಹೊಡೋದಕ್ಕೆ ರೆಡಿ ಆಗ್ತೀನಿ. ಲೈಟಾಗೆ ಲಿಪ್ ಕೇರ್ ಆ್ಯಂಡ್ ಸನ್ಸ್ಕ್ರೀನ್, ಅಫ್ಕೋರ್ಸ್ ಸನ್ಸ್ಕ್ರೀನ್ ಯಾವಾಗಲೂ ಯೂಸ್ ಮಾಡ್ತೀನಿ. ಲೆಟ್ಸ್ ಗೋ. ನಾನು ಯೂಶಲಿ ಕಾರಲ್ಲಿ ಹೋಗಿಬಿಡ್ತಿದ್ದೆ. ಇವಾಗ ನನ್ನ ತಮ್ಮ ನನ್ನ ಜಿಮ್ ಪಾರ್ಟ್ನರ್ ಆಗಿದ್ದಾನೆ. ಅವನು ಅದೇ ಜಿಮ್ಗೆ ಜಾಯ್ನ್ ಆಗಿದ್ದಾನೆ. ಅವನು ನನ್ನನ್ನು ಡೈಲಿ ಮಾರ್ನಿಂಗ್ ಬಂದು ಪಿಕ್ ಮಾಡ್ತಾನೆ. ನನ್ನ ವರ್ಕೌಟ್ ಹೇಗಿರುತ್ತೆ ಅಂತ ಹೇಳಿದರೆ, ನಾನು 2 times ಹೋಗ್ತೀನಿ. ಮಾರ್ನಿಂಗ್ ಕಂಪ್ಲೀಟ್ ವೆಯ್ಟ್ ಲಿಫ್ಟ್ ಏನಿರುತ್ತೆ ಅದನ್ನು ಮಾಡ್ತೀನಿ. ಹೋಗಿದ ತಕ್ಷಣ ವಾರ್ಮ್ ಅಪ್. ಆ್ಯಂಡ್ ಡೈಲಿ ನಾನು 2 ಪಾರ್ಟ್ಗೆ ನಾನು ವರ್ಕೌಟ್ ಮಾಡೋದು. ಯೂಶಲಿ ನಾನು ಜಸ್ಟ್ 1 ಪಾರ್ಟಿಗೆ ಮಾಡ್ಕೊಂಡು ಹೊರಡ್ತಿದ್ದೆ ಆ್ಯಂಡ್ ಕಾರ್ಡಿಯೋನೂ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ. ಅದಕ್ಕೆ ಈಗ ನನ್ನ ತಮ್ಮನೂ ನನ್ನ ಜೊತೆ ಪಾರ್ಟ್ನರ್ ಆಗಿರೋದ್ರಿಂದ ಮಾರ್ನಿಂಗ್ ಕಂಪ್ಲೀಟ್ ವೆಯ್ಟ್ ಲಿಫ್ಟಿಂಗ್ ಏನೇನಿರುತ್ತೆ ಮುಗಿಸ್ಕೊಂಡು ಸಾಯಂಕಾಲ ಮತ್ತೆ ಹೋಗಿ ಕಾರ್ಡಿಯೋ ಮಾಡ್ಕೊತೀನಿ. ಇಲ್ಲ ಅಂತ ಹೇಳಿದ್ರೆ ನಾನು ಮನೆಗೆ ಮ್ಯಾಟ್ನ ತರಿಸ್ಕೊಂಡಿದ್ದೀನಿ. ಸೊ ಜಿಮ್ಗೆ ಹೋಗೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಮನೇಲೇ ಮಾಡ್ಕೊತೀನಿ. ಇವತ್ತು ಸ್ವಲ್ಪ ಶೂಟಿಂಗ್ ಇಲ್ದಿದ್ದ ಕಾರಣ ಟೈಮ್ ಇತ್ತು, ಅದಕ್ಕೋಸ್ಕರ ಆ್ಯಪ್ಸ್ ಮಾಡಿದ್ವಿ. ಆ್ಯಂಡ್ ಇಂಪಾರ್ಟೆಂಟ್ ಪಾರ್ಟ್ ನನಗೆ ವರ್ಕೌಟ್ ಆದಮೇಲೆ ಅಂತ ಹೇಳಿದರೆ ಸ್ಟ್ರೆಚಸ್ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಇದಾದಮೇಲೆ ನನಗೆ ಬಾಡಿ ಪೇಯ್ನ್ ಇದ್ದರೆ ನನಗೆ ವರ್ಕ್ ಮಾಡೋಕ್ಕಾಗಲ್ಲ ಶೂಟಿಂಗಲ್ಲಿ. ಅದಕ್ಕೋಸ್ಕರ ಸ್ಟ್ರೆಚಸ್ ಮಾಡಿ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಇರುತ್ತೋ ಅಷ್ಟು ನಮಗೆ ವರ್ಕ್ ಮಾಡೋದಕ್ಕೆ ಈಸಿ ಅನಿಸುತ್ತೆ. ಬಾಡಿ ಲೈಟ್ ವೆಯ್ಟ್ ಅಂತ ಅನಿಸುತ್ತೆ. ಫೀಲಿಂಗ್ ಸೋ ಗುಡ್ ಆಫ್ಟರ್ ಸ್ಟ್ರೆಚಸ್. ಆ್ಯಂಡ್ ಸ್ವಲ್ಪ ನಾನು ಮೆಡಿಟೇಷನ್ ಮತ್ತು ಯೋಗ ಪೋಸಸ್ಗಳನ್ನ ಮಾಡ್ಕೋತೀನಿ. ಇಟ್ಸ್ ಇಂಪಾರ್ಟೆಂಟ್ ಫಾರ್ ಮೈ ಬಾಡಿ. ಹೆಂಗಿತ್ತು ಇವತ್ತು ವರ್ಕೌಟ್? ಅರ್ಧ ಮಾಡಿದೆ ತಾನೆ? 12 reps ಏನಾದರೂ ಇದ್ರೆ ಅದರಲ್ಲಿ 6 reps ಅಷ್ಟೇ. ಒಂದು ಜಿಮ್ಮಿಂದ ಬಂದ ತಕ್ಷಣ ನಾನು ಬೇರೆ ಏನೇ ಇಂಪಾರ್ಟೆಂಟ್ ಕೆಲಸ ಇದ್ರೂ ಮಾಡಲ್ಲ. ಪ್ರೋಟೀನ್ ಶೇಕ್ ಮೊದಲು ತೊಗೊಂಡ್ಬಿಡ್ತೀನಿ, ಬೇಕಂದರೆ ತುಂಬ ಸುಸ್ತಾಗ್ತಾ ಇರುತ್ತೆ. ಇದ್ಯಾವುದೇ ರೀತಿ ಪ್ರಮೋಷನ್ ಅಂತಲ್ಲ, ಓಸಿವೋ ಪ್ಲ್ಯಾಂಟ್ ಬೇಸ್ಡ್, ತುಂಬ ಚೆನ್ನಾಗಿದೆ. ಬ್ಲೋಟಿಂಗ್ ಅಂತೂ ಆಗೋದೇ ಇಲ್ಲ. ಸ್ನಾನ ಆದಮೇಲೆ ನಾನು ಕಂಪ್ಲೀಟ್ ಬಾಡಿಗೆಲ್ಲ ಈ ಮಾಯ್ಶ್ಚರೈಸರ್ನ ನಾನು ಯೂಶಲಿ ಯಾವಾಗಲೂ ಯೂಸ್ ಮಾಡೋದು. ತುಂಬ ಚೆನ್ನಾಗಿದೆ, ಸ್ಕಿನ್ ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಆಗಿಟ್ಟಿರುತ್ತೆ. ಅದಾದಮೇಲೆ ಸ್ಕಿನ್ ಕೇರ್, ಟೋನರ್, ಮಾಯ್ಶ್ಚರೈಸರ್, ಸೆರಮ್ ಆ್ಯಂಡ್ ಸನ್ಸ್ಕ್ರೀನ್. ಬೇಸಿಕ್ಕಾಗಿ ಮನೇಲಿ ಇದ್ರೂ ಇಲ್ಲ ಅಂತ ಹೇಳಿದ್ರು ನಾನು ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಬೇಕು. ನೀವುಗಳೂ ಅಷ್ಟೇ. ಮನೇಲಿದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನು ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ. ಆ್ಯಂಡ್ ಹೇರ್ ಸೆರಮ್, ತಲೆಗೆ ಸ್ನಾನ ಮಾಡಿದ ತಕ್ಷಣ ಹೇರ್ ಸೆರಮ್ ಹಾಕಿದ್ರೆ ಸ್ವಲ್ಪ ಒಂಚೂರು ಶೈನಿ ಆ್ಯಂಡ್ ಫೀಲ್ಸ್ ಗುಡ್, ಚೆನ್ನಾಗಿ ಅನಿಸುತ್ತೆ ಫ್ರೆಶ್ ಆಗಿ. ಇಷ್ಟೆಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ಗೂ ಮುಂಚೆ ದೇವ್ರಿಗೆ ಒಂದು ಸಣ್ಣ ಥ್ಯಾಂಕ್ಸ್ ಹೇಳೋ ಕಾರ್ಯಕ್ರಮ. ಬ್ರೇಕ್ಫಾಸ್ಟ್ ಲೇಟ್ ಆಗಿಬಿಟ್ಟಿದೆ. ಶೂಟಿಂಗ್ ಇದ್ದಿದ್ರೆ ನಮ್ಮ ಬೇಗ ಎದ್ದು 6ಗೆ ಎದ್ದು ಎಲ್ಲ ರೆಡಿ ಮಾಡ್ತಾಯಿದ್ರು. ಇವತ್ತು 9 ಆಗಿಬಿಟ್ಟಿದೆ. ಮನೇಲಿ ಇದ್ದಿದ್ದರಿಂದ ಸ್ವಲ್ಪ ವೀಡಿಯೋ ಮಾಡ್ಕೋಬೇಕು ಹಾಗೆ ಹೇಗೆ ಅಂತ ಹೇಳಿ ಎಲ್ಲ ಸ್ಲೋ ಆಗೋಯ್ತು ಕೆಲಸಗಳು. ಇದು ನನ್ನ ಬ್ರೇಕ್ಫಾಸ್ಟ್. ಸಮ್ ಡೇಸ್ ನಾನು ಯೂಶಲಿ ಓಟ್ಸ್ ತಿಂತೀನಿ, ಸಮ್ ಡೇಸ್ ಅವಕಾಡೋ ಟೋಸ್ಟ್ ಡೈಲಿ ತಿನ್ನಬಾರ್ದು. ಇಟ್ಸ್ ಗುಡ್ ಫ್ಯಾಟ್,
ಬಟ್ ನಾನು ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿರೋದ್ರಿಂದ ವೀಕ್ಲಿ ಟ್ವೈಸ್ ತಿಂತೀನಿ. ಸೊ ಇವತ್ತು ನಾನು ಅವಕಾಡೋ ಟೋಸ್ಟ್ ತಿಂತಾ ಇದ್ದೀನಿ. ಏನೇನು ಇರುತ್ತೆ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ. ಮಲ್ಟಿಗ್ರೇನ್ ಬ್ರೆಡ್ನ ಎರಡನ್ನ ಈ ಥರ ಟೋಸ್ಟ್ ಮಾಡ್ಕೊತೀನಿ. ಆ್ಯಂಡ್ ಇದು ಆ್ಯಕ್ಚುಲಿ ಒಂದು ಅವಕಾಡೋನ ನಾನು 2 ಡೇಸ್ ಯೂಸ್ ಮಾಡ್ತೀನಿ. ಇದಕ್ಕೆ ಆಲ್ರೆಡಿ ಅಮ್ಮ ರೆಡಿ ಮಾಡಿಟ್ಟಿದ್ದಾರೆ. ಆನಿಯನ್ ಮತ್ತು ಟೊಮ್ಯಾಟೊ ಎರಡನ್ನೂ ಹೆಚ್ಚಿ ಇದರಲ್ಲಿ ಮಿಕ್ಸ್ ಮಾಡಿ ಆ್ಯಂಡ್ ಲೆಟ್ಯೂಸ್ ಒಂದೆರಡು ಹಾಕ್ತೀನಿ. ಆ್ಯಂಡ್ ಚೀಸ್, ಗುಡ್ ಫ್ಯಾಟ್, ಗಾವಾ ಫ್ರೂಟ್ ತಿಂತೀನಿ, ರಿಚ್ ಇನ್ ಪ್ರೋಟೀನ್. ಸೊ ಇದು ಒಂದು ತಿಂತೀನಿ. ಆ್ಯಂಡ್ ಮೈ ಫೇವ್ರೇಟ್ ಬ್ಲೂಬೆರಿ ಒಂದು 3 to 4 ಆ್ಯಡ್ ಮಾಡ್ತೀನಿ. ಸೊ ಇಷ್ಟು ನನ್ನ ಬ್ರೇಕ್ಫಾಸ್ಟ್. ಜಿಮ್ಮಿಂದ ಬಂದ ತಕ್ಷಣ ನಾನು ಪ್ರೋಟೀನ್ ಶೇಕ್ ತೊಗೊಂಡ್ಬಿಡ್ತೀನಿ. ಫ್ರೆಶಪ್ ಆದಮೇಲೆ ನಾನು ಬ್ರೇಕ್ಫಾಸ್ಟ್ನ ತೊಗೊತೀನಿ. ನಾನು ಪ್ರೋಟೀನ್ ಅದು ಇದು ಅಂತ ಹೇಳ್ತಾ ಇದ್ರೆ ನಮ್ಮಮ್ಮ ಪ್ರೋಟೀನ್ ಅಲ್ಲ ಅದೆಲ್ಲ ಕಸ ಅಂತ ಹೇಳ್ತಿದ್ದೆ. ನಮ್ಮಮ್ಮಗೆ ಮುದ್ದೆ, ಅನ್ನ, ಸಾಂಬಾರ್ ಮನೇಲಿ ಏನು ಮಾಡಿರ್ತಾರೆ ಅದನ್ನು ತಿನ್ಬಿಡ್ಬೇಕು. ರಾಗಿ ಮುದ್ದೆ, ಉಪ್ಸಾರು, ಬಸ್ಸಾರು, ಚಿಕನ್ ಸಾರು. ಲಿಸ್ಟ್ ಹೇಳಮ್ಮ ಏನೇನು ತಿನ್ಬೇಕು. ರಾಗಿ ಮುದ್ದೆ, ಉಪ್ಸಾರು, ಬಸ್ಸಾರು, ಕೋಳಿ ಸಾರು, ಮಟನ್ ಸಾರು ಅಷ್ಟೇ ತಿನ್ಬೇಕು. ಮೀನು ಅದು ಲಾಸ್ಟ್ 3 ಓಕೆ. ಅದಕ್ಕಿಂತ ಮುಂಚೆ ಹೇಳಿದ್ ಬೇಡ ನನಗೆ. ದಿಸ್ ಇಸ್ ಕಂಪ್ಲೀಟ್ ಮೈ ಬ್ರೇಕ್ಫಾಸ್ಟ್. ಸ್ವಲ್ಪ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದಿದ್ರಿಂದ ಸೊ ನನಗೆ ಫೈಬರ್ ನನ್ನ ಬಾಡಿಗೆ, ಕೆಲವೊಬ್ಬೊಬ್ರ ಬಾಡಿಗೆ ಒಂದೊಂದ್ ಥರ ಇರುತ್ತೆ. ಇಷ್ಟು ಪ್ರೋಟೀನ್ಗೆ ಇಷ್ಟು ಫೈಬರ್ ತಗೋಬೇಕು ಅಂತ, ಅದಕ್ಕಿಂತ ಜಾಸ್ತಿನೇ ಫೈಬರ್ ನಾನು ತಗೋಬೇಕು. ಸೊ ನನಗೆ ಅದನ್ನ ಏನು ಫುಡ್ಡಲ್ಲಿ ನನಗೆ ಹಿಟ್ ಮಾಡೋಕ್ಕಾಗ್ತಲ್ಲ. ಆ್ಯಂಡ್ ಪ್ರೋಟೀನ್ ಕಮ್ಮಿ ತೊಗೊಳ್ದಲ್ಲೇ ಇರೋಕ್ಕೂ ಆಗ್ತಲ್ಲ. ಸೊ ಪರ್ ಡೇಗೆ ನಾನು 110 or 120 ನಾನು ಹಿಟ್ ಮಾಡ್ತೀನಿ. 80ಗಿಂತ ಕಮ್ಮಿ ಹೋಗಲ್ಲ. ಥರ್ಸ್ಡೇ ಆ್ಯಂಡ್ ಟ್ಯೂಸ್ಡೇ 2 ದಿನ ನಾನು ನಾನ್ ವೆಜ್ ಅಂದರೆ ಮುಟ್ಟಲ್ದ ಕಾರಣ ಈ ಥರ ಆಗುತ್ತೆ ನನಗೆ. ಇದು ದಿಸ್ ಇಸ್ ನಾಟ್ ಪ್ರಮೋಷನ್. ನನಗೆ ತುಂಬ ವರ್ಕ್ ಆಗಿದ್ದು, ನಂತರ ನಿಮಗೂ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರೆ ಯೂಸ್ ಆಗತ್ತೆ ಅಂತ ಹೇಳ್ತಾ ಇರೋದಷ್ಟೇ. ಐಸೋಬೋಲ್ ಅಂತ ಕರೀತಾರೆ. ಆ್ಯಂಡ್ ನನಗಿದು ಪ್ರೊನೌನ್ಸ್ ಮಾಡೋದೊಂಥರ, ಬಟ್ ಇಲ್ಲಿ ಸ್ಪೆಲ್ಲಿಂಗ್ ಇರೋದು ಒಂಥರ ನನಗೆ ಪ್ರಾಪರಾಗಿ ಗೊತ್ತಾಗ್ತಾ ಇಲ್ಲ ಸ್ಪೆಲ್ ಮಾಡೋದಕ್ಕೆ. ಐ ಡೋಂಟ್ ನೋ ಇಸ್ ಇಟ್ ರೈಟ್ ಆರ್ ರಾಂಗ್ ಅಂತ. ರಿಚ್ ಇನ್ ಫೈಬರ್, ಜಸ್ಟ್ ನಿಮಗೆ ಏನಾದರೂ ಜೀರ್ಣ ಆಗ್ತಿಲ್ಲ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ರೆ ಬ್ರೇಕ್ಫಾಸ್ಟ್ಗೂ ಬಿಫೋರ್ ಜಸ್ಟ್ ಒಂಚೂರು ಖಾಲಿ ಹೊಟ್ಟೆಲಿ ಉಗುರು ಬೆಚ್ಚ ನೀರಿಗೆ 1 ಸ್ಪೂನ್ ಹಾಕ್ಕೊಂಡು ನೀವು ಇಂಟೇಕ್ ಮಾಡಬೇಕು. ಇದು ನಿಮಗೆ ಒಂದು ಸ್ವಲ್ಪ ಜೆಲ್ಲಿ ಫಾರ್ಮಲ್ಲಿ ಇರುತ್ತೆ. ಟೇಸ್ಟ್ ಒಂದು ಸ್ವಲ್ಪ ವಿಯರ್ಡ್ ಅನ್ಸುತ್ತೆ, ಬಟ್ ನನಗೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಪಾಸ್ಟ್ 1 ಮಂತಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇರೋದು. ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸೊ ನಾನು ಇಷ್ಟು ನನ್ನ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಇದಾದ್ಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಐ ಟೇಕ್ ಕಮ್ಮಿ ಇರೋದ್ರಿಂದ B12 ಮಲ್ಟಿವಿಟಮಿನ್ ಆ್ಯಂಡ್ ಫಿಶ್ ಆಯಿಲ್. ನಾನು ಯೂಶಲಿ ಸಮ್ ಡೇಸ್ ಮಾರ್ನಿಂಗ್ಗೆ ತೊಗೊಂಡ್ಬಿಡ್ತೀನಿ, ಸಮ್ ಡೇಸ್ ನೈಟ್ ಮಲ್ಕೋಬೇಕಾದ್ರೆ ತೊಗೊತೀನಿ. ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಇಫ್ ಇನ್ ಕೇಸ್ ಸ್ಟ್ರೇನ್ ಆಗಿ ನಿದ್ದೆ ಬರ್ತಿಲ್ಲ ಅಂತ ಹೇಳಿದ್ರೆ. ನನ್ನ ಕಂಪ್ಲೀಟ್ ಮಾರ್ನಿಂಗ್ ರೂಟೀನ್. ಸೊ ಎದ್ದಾಗಿಂದ ನನ್ನ ಬ್ರೇಕ್ಫಾಸ್ಟ್ವರೆಗೂ ನಾನು ಏನೇನು ಮಾಡ್ತೀನಿ ಅನ್ನೋದು. ದಟ್ಸ್ ಇಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.